ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಡಿಯೋ. ಟೈಮ್ ಆಲ್ರೆಡಿ 1 ಗಂಟೆ ಮೇಲೆ ಆಯಿತು. ಆದರೆ KE ಕಡೆಯಿಂದ ಇನ್ನೂ ಯಾವುದೇ ರೀತಿ ಲಿಂಕ್ ಆಗಲಿ ಅಥವಾ ರಿಸಲ್ಟ್ ಬಗ್ಗೆ ಅಪ್ಡೇಟ್ ಆಗಲಿ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಆದ್ದರಿಂದ ಸ್ಟೂಡೆಂಟ್ಸು ಮೆಸೇಜ್ ಮಾಡ್ತಾಯಿದ್ದೀರಾ, ಕಾಲ್ ಮಾಡ್ತಾಯಿದ್ದೀರಾ. ಅದಕ್ಕೆ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಯಾಕೆಂತ ಹೇಳಿದ್ರೆ ರಿಸಲ್ಟ್ ಬಿಟ್ಟ ತಕ್ಷಣ ಇಮಿಡಿಯೇಟ್ ಆಗಲಿ ನೀವು ಚೆಕ್ ಮಾಡಬೇಕು. ರಿಸಲ್ಟ್ ಬಿಟ್ಟು ಒಂದು 5 to 10 ಮಿನಿಟ್ಸು ಯಾವುದೇ ರೀತಿ ಸರ್ವರ್ ಎರರ್ ಇರೋದಿಲ್ಲ. ನೀವು ಅಷ್ಟರೊಳಗೆ ಚೆಕ್ ಮಾಡ್ಕೊಂಡಂಗೆ, ಇಲ್ಲಾಂದರೆ ಮಿನಿಮಮ್ 3 to 4 hours ವೆಯ್ಟ್ ಮಾಡಲೇಬೇಕು. ಈಗ ಲಿಂಕ್ ರಿಲೀಸ್ ಆದ ತಕ್ಷಣ ನಾನು ವೀಡಿಯೋ ಮಾಡೋದ್ರಾಗಲಿ ಅಥವಾ ವಾಟ್ಸಪ್ ಚಾನಲ್ ಅಥವಾ ನಮ್ಮದೇ ವೆಬ್ಸೈಟ್ ಇದೆಯಲ್ಲ ಅಲ್ಲಾದರೂ ಹಾಕ್ತೀನಿ. ಆದ್ದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. KCET ಮುಗಿಯೋ ತನಕ ಕಂಪ್ಲೀಟ್ ಗೈಡೆನ್ಸು ನಮ್ಮ ಚಾನಲಲ್ಲಿ ಫ್ರೀ ಆಗಿರುತ್ತೆ. ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಿಮ್ಮ ರಿಸಲ್ಟ್ಸು ಇವತ್ತು ಮಧ್ಯಾಹ್ನ 1 ನಂತರ ಅಂತ ಮೆನ್ಷನ್ ಮಾಡಿತ್ತಲ್ಲಿ. ನಿಮಗೆ ಕರೆಕ್ಟಾಗಿ 1 ಗಂಟೆಗೆ ಅನೌನ್ಸ್ ಮಾಡ್ತೀವಿ ಅಂತ ತಿಳಿಸಿರಲಿಲ್ಲ. ಆದ್ದರಿಂದ ನೀವು ವೆಯ್ಟ್ ಮಾಡಲೇಬೇಕು. ಸದ್ಯಕ್ಕೆ ವೆಬ್ಸೈಟು ಸ್ವಲ್ಪ ಸ್ಲೋ ಆಗಿದೆ. ಸ್ಟೂಡೆಂಟ್ಸು ಜಾಸ್ತಿ ವಿಸಿಟ್ ಮಾಡ್ತಾಯಿದ್ದಾರೆ ಅದಕ್ಕೆ, ಅಥವಾ KE ಅವರು ಏನಾದರೂ ಅಪ್ಡೇಟ್ ಮಾಡ್ತಾಯಿದ್ದಾರೆ ಅದಕ್ಕೆ ಅದು ಇನ್ನೂ ಗೊತ್ತಾಗ್ತಾಯಿಲ್ಲ. ನೀವು ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಈಗ ಅವರು ಈಗಲೇ ಬಿಡ್ಬೋದು, ವೀಡಿಯೋ ರಿಲೀಸ್ ಅಂದರೆ ಈ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆನೇ ರಿಲೀಸ್ ಮಾಡ್ಬೋದು, ಅಥವಾ ಅಪ್ಲೋಡ್ ಆದಮೇಲೆ ರಿಲೀಸ್ ಮಾಡ್ಬೋದು. ನಿಮಗೆ ಅದು ಲಿಂಕ್ ರಿಲೀಸ್ ಆದ ತಕ್ಷಣ ನಾನು ವಾಟ್ಸಪ್ ಚಾನಲ್ಲಿ ಅಥವಾ ವೀಡಿಯೋ ಮಾಡೋದಾಗಲಿ ಅಥವಾ ನಮ್ಮ ವೆಬ್ಸೈಟಲ್ಲಾದರೂ ನಿಮಗೆ ತಿಳಿಸ್ತೀನಿ. ಆದ್ದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಖಂಡಿತವಾಗಿಯೂ ನಿಮಗೆ ಯಾವ ಕಾಲೇಜ್ ಬೇಕೋ ಅದೇ ಕಾಲೇಜ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂತೇಳಿದ್ರೆ ಅದು ಕಂಪ್ಲೀಟಾಗಿ ಡಿಪೆಂಡ್ ಆಗಿರುವಂಥದ್ದು ನಿಮ್ಮ ಆಪ್ಷನ್ಟ್ರಿ ಲಿಂಕ್ ಮೇಲೆ. ಈಗ ಅವರು ಲಿಂಕ್ನ ರಿಲೀಸ್ ಮಾಡ್ತಾರೆ, ಒಂದು ಸೆಕೆಂಡ್ ರೌಂಡ್ ಪ್ರಾವಿಸ್ನಲ್ ರಿಸಲ್ಟ್ ಅಂತ. ಆ ಒಂದು ಲಿಂಕ್ ಮುಖಾಂತರ ನಿಮ್ಮ CET ನಂಬರು, ಡೇಟ್ ಆಫ್ ಬರ್ತ್ನ ಹಾಕಿದ್ರೆ ನಿಮ್ಮ ಸೆಕೆಂಡ್ ರೌಂಡ್ ಪ್ರಾವಿಸ್ನಲ್ ಅಥವಾ ಮಾರ್ಕ್ ರೌಂಡ್ ರಿಸಲ್ಟ್ಸ್ನ ನೀವು ನೋಡ್ಕೋಬೋದು. ಸೊ ಕಾಲು ಮೆಸೇಜು ಈಗ ಸದ್ಯಕ್ಕೆ ಮಾಡೋದಕ್ಕೆ ಹೋಗಬೇಡಿ. ಬಿಟ್ಟ ತಕ್ಷಣ ನಾನೇ ನಿಮಗೆ ಅಪ್ಡೇಟ್ ಮಾಡ್ತೀನಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿತ್ತು ಅಂತೇಳಿದ್ರೆ ಜಸ್ಟ್ ನೀವು ಆ ಒಂದು ಲಿಂಕ್ನ ಓಪನ್ ಮಾಡಿಕೊಂಡು ನಿಮ್ಮ ಸೆಕೆಂಡ್ ರೌಂಡ್ ರಿಸಲ್ಟ್ಸು ಈಗ ಬಂದ ತಕ್ಷಣ ನೀವೇನು ಅಡ್ಮಿಷನ್ ಆಗೋದಿಲ್ಲ. ನೀವು ವೆಯ್ಟ್ ಮಾಡಿ. ಅಕಸ್ಮಾತ್ ಈಗ ಬಿಟ್ಟ ತಕ್ಷಣ ರಿಲೀಸ್ ಆದಮೇಲೆ ನೀವು ನೋಡ್ಕೊಳಕ್ಕಾಗಲಿಲ್ಲ ಅಂತೇಳಿದ್ರೆ ಸಂಜೆ ತನಕ ವೆಯ್ಟ್ ಮಾಡಿ. ನೀವು ಸಂಜೆನೂ ನೋಡಿಕೊಂಡ್ರು ಇನ್ನೂ ಟೈಮ್ ಇದೆ. ಯಾಕೆಂತೇಳಿದ್ರೆ ಇದು ಫೈನಲ್ ಅಲ್ಲ, ನಿಮಗೆ ಜಸ್ಟ್ ಮಾರ್ಕ್ ರೌಂಡು. ಸೊ ಫ್ರೆಂಡ್ಸ್, ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ.